ಸರ್ ಸಾಕಷ್ಟು ಜನ ವಿಲನ್ ಆಗಿ ಬಂದೇ ಹೀರೋ ಆಗಿ ಸ್ಯಾಂಡಲ್ವುಡ್ನಲ್ಲಿ ಇವತ್ತು ಮಿಂಚಿದ್ದಾರೆ. ಸೊ ನಿಮಗೂ ಆ ಥರದೊಂದು ಆಪರ್ಚುನಿಟಿ, ವಿಲನ್ ಆಗಿ ಬರ್ತೀರಾ, ಸ್ಯಾಂಡಲ್ವುಡ್ನಲ್ಲಿ ಪೋಷಕ ನಟನಾಗಲೂ ಕೂಡ ಮಿಂಚ್ತೀರಾ, ಹೀರೋ ಆಗಿ ಕೂಡ ಗುರುತಿಸ್ಕೊತೀರಾ. ಬಟ್ ಇವತ್ತು ನಿಮ್ಮ ವಿಲನ್ ಶೇಡ್ಸ್ಗಿಂತ ನಿಮ್ಮ ಹೀರೋ ಶೇಡ್ನ ಎಕ್ಸ್ಪೆಷಲಿ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಅಂದರೆ ಹೀಗಿರ್ಬೇಕಂತೇಳಿ ತೋರಿಸ್ಕೊಟ್ಟಿದ್ದು ನೀವು. ಸೊ ಅದು ಯಾವ ರೀತಿಯಾಗಿ ನಿಮಗೆ ಪ್ರಮೋಷನ್ ಆಯ್ತಾ ಬಂತು? ಅದು ವಿಲನ್ ಮಾಡ್ತಾ ಇದ್ದಾಗಲೇ ಕೆಲವು ಪಾಸಿಟಿವ್ ರೋಲ್ಸ್ಗಳು ಬಂತು, ಸಪೋರ್ಟಿವ್ ರೋಲ್ಸು, ಹೀರೋಗೆ ಸಪೋರ್ಟಿವ್ ರೋಲ್ಸ್ ಥರ ಬಂತು, ಪಾಸಿಟಿವ್ ಸಪೋರ್ಟಿವ್ ರೋಲ್ಸು. ಅದರಲ್ಲಿ ಭಾಳ ಮುಖ್ಯವಾಗಿ ಗಮನ ಸೆಳೆದಂಥ ರೋಲ್ಗಳು ಇಂದ್ರಜಿತ್ತಲ್ಲಿ ನಾನು ಮಾಡಿದಂಥ ಒಂದು ಪಾತ್ರ. ಆ ಪಾತ್ರ ತುಂಬಾ ಪ್ರಸಿದ್ಧಿಗೆ ಬಂತು. ಆ ಪಾತ್ರ ಪ್ರಸಿದ್ಧಿಗೆ ಬಂದಾಗ ಎಷ್ಟು ಪಾಪ್ಯುಲಾರಿಟಿಗೆ ಬಂತು ಅಂತ ಹೇಳಿದ್ರೆ ಅವತ್ತು ಜನ ತುಂಬ ಮೆಚ್ಕೊಂಡಿದ್ರು ಅದನ್ನ. ಅದನ್ನು ನೋಡಿದ ಮೇಲೆ ನಿರ್ಮಾಪಕರಿಗೆ ಅನಿಸ್ತು ಇವ್ರನ್ನೂ ಹೀರೋ ಮಾಡ್ಬೋದು, ಇವ್ರಿಗೊಂದು ಹೀರೋ ಮೆಟೀರಿಯಲು, ಇವ್ರಿಗೊಂದು ಫಾಲೋಯಿಂಗ್ ಇದೆ ಅಂಥೇಳಿ ನಿಧಾನವಾಗಿ ಹೀರೋ ಆಫರ್ಗಳು ಬರೋಕ್ಕೆ ಶುರುವಾಯಿತು. ಸೊ ಹೀರೋ ಪಾತ್ರಗಳನ್ನ ಮಾಡ್ತಾ ಬಂದೆ. ಇಂದ್ರಜಿತ್ತಲ್ಲಿ ಮಾಡಿದ್ದು ಪೊಲೀಸ್ ಆಫೀಸರ್ ಪಾತ್ರನೇ. ಆ ನಂತರ ಬಂದಿದ್ದು ಪೊಲೀಸ್ ಆಫೀಸರ್ ಪಾತ್ರಗಳು. ಅದು ಜನಕ್ಕೆ ಹೊಂದಾಣಿಕೆ ಆಗೋಯ್ತು, ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಜನ. ಒಂದು ಪಾಯಿಂಟಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಜಾಸ್ತಿ ಆದಾಗ ನಾನು ಅಯ್ಯೋ ಇನ್ಮೇಲೆ ಮಾಡಲ್ಲ ಅಂತ ಹೇಳಿದ್ದು ಉಂಟು, ಮಾಡಲ್ಲ ಅಂತ ಹೇಳಿದಾಗ 6 ತಿಂಗಳು ಮನೇಲಿ ಕೂತಿದ್ದು ಉಂಟು. ನಾವೇನು ಮಾಡೋಕ್ಕಾಗಲ್ಲ. ಇಲ್ಲಿ ಕಮರ್ಷಿಯಲ್ ಸಿನಿಮಾ ಮೇಕಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಏನು ಇಷ್ಟಪಡ್ತಾರೋ ಅದನ್ನು ಕೊಡಬೇಕಾಗತ್ತೆ. ಅಲ್ಲ, ಬೇರೆದನ್ನು ಕೊಡ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಸಿಸ್ಟಮ್. ಯಾಕೆ ಅಂತ ಹೇಳಿದ್ರೆ ಸೆಲೆಬ್ರಿಟಿ ನೋಡ್ತಾರೆ, ಸೆಲೆಬ್ರಿಟಿಗೆ ಒಂದು ಬ್ರ್ಯಾಂಡ್ ಬೇಕು, ಒಂದು ಲೇಬಲ್ ಬೇಕು. ಆ ಬ್ರ್ಯಾಂಡನ್ನು ಹಚ್ಚಿಬಿಟ್ಟು ವ್ಯಾಪಾರ ಮಾಡ್ತಾರೆ. ಆ ಬ್ರ್ಯಾಂಡನ್ನು ಬದಲಾಯಿಸೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಕೆಲವು ಸಲ ಬದಲಾವಣೆಗಳಾಗುತ್ತೆ, ಅದು ಕೆಲವು ಸಲ ಆಗಲ್ಲ. ನನಗಾಗಲಿಲ್ಲ, ಪ್ರಯಾಣ ಇನ್ಸ್ಪೆಕ್ಟರ್ಗೆ ಸಾಕ್ತು. ಓಕೆ. ಸೊ ನಾವು ಕೇಳ್ಪಟ್ವಿ ಆ ಟ್ರೆಂಡ್ ಹೇಗಿತ್ತು ಅಂತ ಅಂದರೆ, ನೀವು ರೋಡ್ ಮೇಲೆ ಹೋದರೆ ರಿಯಲ್ ಪೊಲೀಸ್ನವರು ಕೂಡ ನಿಮಗೆ ಸಲ್ಯೂಟ್ ಹೊಡಿತಾ ಇದ್ರಂತೆ. ಈಗ ಪ್ರೀತಿ ಹೊಡಿತಾರೆ, ಅವಾಗ ನೀವು ಪೊಲೀಸ್ ಆಫೀಸರ್ ಅಂತ ಅನ್ಕೊಂಡು ಸಲ್ಯೂಟ್ ಹೊಡಿದ್ರು. ಅವಾಗ ಬರೀ ಸಲ್ಯೂಟ್ ಹೊಡಿತಿದ್ರು. ಈಗ ಸಲ್ಯೂಟ್ ಹೊಡೆದು ಸುಮಾರು ಜನ ಆಫೀಸರ್ಸ್ ಬಂದು ನನಗೆ ಹೇಳ್ತಾರೆ, ಸರ್ ನನ್ನ ಆಫೀಸರ್ ನೀವೇ ಇನ್ಸ್ಪಿರೇಷನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬರ್ದಿದ್ದು ನಾವು. ತುಂಬ IPS ಆಫೀಸರು ತುಂಬ ಜನ ಹೇಳಿದ್ದಾರೆ. ಯಾಕಂದರೆ ಆವಾಗ ನಾನು ಸಿನಿಮಾ ಮಾಡ್ತಿದ್ದಾಗ ಅವರೆಲ್ಲ ಸ್ಕೂಲು ಕಾಲೇಜಲ್ಲಿ ಇದ್ದಂಥವ್ರು. ಸೊ ಆವಾಗ ಇನ್ಸ್ಪೈರ್ ಆಗಿ ನಾವು ಆಫೀಸರ್ಗಳಾಗಿದ್ದು ಸರ್ ಅಂತ ಈಗಲೂ ಸುಮಾರು ಜನ ಹೇಳ್ತಾರೆ ನನಗೆ. ಓಕೆ, ನಾವು ಕೂಡ ಸ್ಕೂಲು ಕಾಲೇಜಲ್ಲಿ ಇದ್ದಂಥವ್ರೇನೆ, ಆವಾಗಲೂ ಕೂಡ ನಮಗೂ ಹಂಗೆ ಅನಿಸ್ತಿತ್ತು, ಇನ್ಸ್ಪೈರ್ ಅಂತ ಅನಿಸ್ತಿತ್ತು. ಸೊ ಆ ಕಾಕಿ ಡ್ರೆಸ್ ನಿಮಗೆ ಬಹಳನೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಅಂಬರೀಷು, ಪ್ರಭಾಕರು ಎಲ್ಲ ಲೋ ನೀ ಯಾಕೋ ಮನೆಯಿಂದ ಬೇರೆ ಬಟ್ಟೆ ಹಾಕೊಂಡ್ಬರ್ತಿದ್ದೆ, ಹಾಕೊಂಬಿಡು, ಮನೆಯಿಂದ ಬಟ್ಟೆ ಎಲ್ಲ ಬಂದ್ಬಿಡು ಹೆಂಗೋ ಬಂದ ಮೇಲೆ ಚೇಂಜ್ ಮಾಡ್ಕೋಬೇಕು ಅಂತ. ಓಕೆ, ಅಂದರೆ ನೀವು ದಿನ ಪೊಲೀಸ್ನವ್ರು ಡ್ಯೂಟಿಗೆ ಹೋಗ್ತಾರಲ್ಲ, ಇಲ್ಲಿಂದಲೇ ಒಂದು ಡ್ರೆಸ್ ಹಾಕೊಂಡು ಬರಲಿ ಅಂತ. ಓಕೆ. ಸೊ ತುಂಬ ಅಪ್ರಿಷಿಯೇಷನ್ ಸಿಕ್ಕಂಥ ಒಂದು ಮೂವಿ ಯಾವುದು ಸರ್ ನಿಮಗೆ? ಡೈಲಾಗ್ ಇರ್ಬೋದು, ಮೂವಿ ಇರ್ಬೋದು, ಪಾತ್ರ ಇರ್ಬೋದು, ದೊಡ್ಡವರು ಕೂಡ ಅಪ್ರಿಷಿಯೇಟ್ ಮಾಡಿದಂಥದ್ದು. ಸುಮಾರು ಸಿನಿಮಾಗಳಿದೆ ಅದರಲ್ಲಿ. ನಾನು ಬಿಗಿನಿಂಗಲ್ಲಿ ಮಾಡಿದ ಕೆಲ ಸಿನಿಮಾಗಳು ಮನಸ್ಸಿನ ಮೇಲೆ ತುಂಬ ಒತ್ತಡ ತಗೊಂಡು ಮಾಡಿದಂಥ ಸಿನಿಮಾಗಳು, ತರ್ಕ, ಉತ್ಕರ್ಷ, ಅದಕ್ಕೂ ಪ್ರಶಂಸೆ ಬಂತು. ಯಾಕೆ ಅಂತ ಹೇಳಿದ್ರೆ ಆ ಥರದ ಜಾನರ್ನ ಅಭಿನಯ ಆಗಲಿ, ಆ ಥರದ ಕ್ಯಾರೆಕ್ಟರ್ಸ್ನಾಗಲಿ ಕನ್ನಡ ಸಿನಿಮಾ ಆಡಿಯನ್ಸ್ ನೋಡಿರಲಿಲ್ಲ ಅವತ್ತು. ಅದುವರೆಗೂ ಏನು ಅಂದರೆ ವಿಲನ್ ಅಂದರೆ ಒಂದು ಅರ್ಚಾಟ, ಒಂದು ಉದ್ವೇಗ ಇರಬೇಕು, ಹೊಡಿಬಡಿ ಇರಬೇಕು, ಕೋಪ ಸಿಟ್ಟು ಅಂತ. ಬಟ್ ಇದು ಸ್ವಲ್ಪ ಗಾಂಭೀರ್ಯತೆ ಇರುವಂಥ ಪಾತ್ರಗಳಾಗಿತ್ತು. ಅದು ತುಂಬ ಮೆಚ್ಚುಗೆ ಬಂತಾಗ. ತುಂಬ ಜನ ಆ ಸಿನಿಮಾಗಳು ನೋಡಿ ಆ್ಯಕ್ಚುಲಿ ನನಗೆ ತೆಲುಗು ಸಿನಿಮಾಗಳೆಲ್ಲ ಆಫರ್ ಬರೋಕ್ಕೆ ಶುರುವಾಗಿತ್ತು. ಆ ಸಿನಿಮಾಗಳು ತುಂಬ ಹೆಸರು ತಂದು ಕೊಡ್ತು, ತುಂಬಾ ಖುಷಿ ಆಯಿತು ನನಗೆ. ಕೆಲವು ಸಲ ಸಿಂಪಲಾಗಿ ಮಾಡಿರ್ತಕ್ಕಂಥ ಪಾತ್ರಗಳು, ನಾನು ವಿಲನ್ ಪಾತ್ರದಲ್ಲಿ ಯಾವುದೇ ಆರ್ಭಟ ಇಲ್ಲದೆ ಸಿಂಪಲ್ಲಾಗಿ ಒಂದು ಲವರ್ ಬಾಯ್ ಆಗಲಿ, ರೊಮ್ಯಾಂಟಿಕ್ ಬಾಯ್ ಥರ ಮಾಡಿರ್ತಕ್ಕಂಥ ಸಿನಿಮಾ ಆಗುಂತಕ, 27 ಮಾವಳಿ ಸರ್ಕಲ್ಲು, ಅವಳು ಸಾಕಷ್ಟು ಪ್ರಶಂಸೆ ತಂದುಕೊಡ್ತು. ಅವೆಲ್ಲವೂ ಆವತ್ತಿನ ಪೀಳಿಗೆಗೆ ಒಂದು ಹೊಸ ಥರದ ಪಾತ್ರಗಳಾಗಿತ್ತು. ಆ ಸ್ಟೈಲಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ವಿಲನ್ ಪಾತ್ರಗಳು. ಸೊ ಅದನ್ನು ನೋಡಿ ಜನಕ್ಕೆ ತುಂಬ ಮೆಚ್ಚುಗೆ ಆಗ್ತಾಯಿತ್ತು, ಮಾಡಿದ್ರು. ಆನಂತರ ಹೀರೋ ಆದಮೇಲೆ ಮಾಡಿದಾಗ ವೀರಪ್ಪನಾಗಿರ್ಬೋದು, ಹುಲಿ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರು, ಲಾಕಪ್ ಡೆತ್ ಓಕೆ, ನನಗೆ ಅಷ್ಟು ಖುಷಿ ಕೊಟ್ಟ ಪಾತ್ರ ಅಲ್ಲ ಅದು. ಸಿನಿಮಾ ದೊಡ್ಡ ಸಕ್ಸಸ್ ಆಯಿತು, ಅದು ಖುಷಿ ಕೊಟ್ಟಿದೆ. ಬಟ್ ಪಾತ್ರದಲ್ಲಿ ಒಬ್ಬ ಕಲಾವಿದನಾಗಿ ಮಾಡಬೇಕಾದಂಥ ಕೆಲಸ ಇದ್ದಿದ್ದು ಈ ಸಿನಿಮಾಗಳಲ್ಲಿ. ಈ ಸಿನಿಮಾಗಳಲ್ಲಿ ಮಾಡಿದಾಗ ನಾವೇನೋ ಎಫರ್ಟ್ ಆಗ್ತಾಯಿದ್ದೀವಿ, ಏನೋ ಆಗ್ತಾಯಿದೆ ಇಲ್ಲಿ
ಅಂತಕ್ಕಂಥ ಒಂದು ಫೀಲಿಂಗ್ ಬರ್ತಲ್ಲ ನಮಗೆ. ವೀರಪ್ಪನ್ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು ನಿಮಗೆ. ಹೌದು. ಸೊ ಆ ಸಂಭ್ರಮ, ಆ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಿತ್ತು? ಸಂಭ್ರಮ ಖುಷಿ ಎಲ್ಲ ಏನಿಲ್ವಲ್ಲ ನನಗೆ. ಅಂದರೆ ಉದಾಹರಣೆಗೆ ಹೇಳ್ತೀನಿ ಕೇಳಿ. ನನಗೆ ಆಗುಂತಕ ಸಿನಿಮಾಗೆ ನನ್ನ ಅರ್ಲಿ 2ನೇ ಸಿನಿಮಾನ 3ನೇ ಸಿನಿಮಾ ರಿಲೀಸ್ ಆಗಿದ್ದು. ಅದಕ್ಕೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಬಂತು. ನಾನು ಸಾಂಗ್ಲಿಯಾನ ಶೂಟಿಂಗ್ ಮಾಡ್ತಾಯಿದ್ದೆ. ಈ ಅವಾರ್ಡ್ ಫಂಕ್ಷನ್ ಬೆಳಗಾಮಲ್ಲಿತ್ತು. ಎಲ್ಲ ಹೇಳಿದ್ರು, ಇಲ್ಲ ನೀವು ಬರಬೇಕು, ನೀವು ಫಸ್ಟ್ ಅವಾರ್ಡು ನೀವು ಹಂಗೆ ಬರಬೇಕು ಅಂತ. ನಮ್ಮ ಡೈರೆಕ್ಟರ್ ನಂಜುಂಡಪ್ಪ, ಅಯ್ಯೋ ನೀನು ಕಾಲು ಬೀಳ್ತೀನಿ ತಮ್ಮಯ್ಯ, ಕ್ಲೈಮ್ಯಾಕ್ಸ್ ಸೀನ್ ನಡೀತಾಯಿತ್ತು. ಶಂಕರ್ ನಾಗು, ಅಂಬರೀಷು ಎಲ್ಲ ಇದ್ದಾರೆ, ನೀನು ಬಿಟ್ಟು ಹೋಗ್ಬಿಟ್ರೆ ನಾನು ಏನು ಮಾಡೋದು? ದೇವಣ ಬೇಡ 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 ಅಂದ. ನಾನು ಕೆಲಸಕ್ಕೆ ತೊಂದರೆ ಯಾವತ್ತೂ ಮಾಡ್ತಿರಲಿಲ್ಲ ನಾನು ಪರ್ಸನಲ್ ವಿಷಯಕ್ಕೆ. ಆಯ್ತು ಬೇಡ, ನೀ ಏನು ಶ್ರಮ ಬೇಡ, ನಾನು ಹೋಗಲ್ಲ ಅಂಥೇಳಿ ಅವತ್ತು UB ಸಿಟಿ ಅವ್ರದ್ದು ಪ್ರೈವೇಟ್ ಜೆಟ್ ಫ್ಲೈಟ್ ಇತ್ತು. ಆ ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿ ಇನ್ನೂ ಚಿಕ್ಕ ಮಗುವಾಗ 6 ತಿಂಗಳ ಮಗುನೋ 7 ತಿಂಗಳ ಮಗುನೋ ಇವ್ರ ತಾಯಿನ ಕಳಿಸಿದ್ದೇವೆ ಅವಾರ್ಡ್ ರಿಸೀವ್ ಮಾಡೋಕ್ಕೆ. ಸೊ ನನಗೆ ಆ ಥರದ ಸಂಭ್ರಮ ನಮ್ಮಲ್ಲ ಏನು ಕೆಲಸನೇ ದೇವರು, ಕೆಲಸನೇ ಸಂಭ್ರಮ. ಕೆಲಸ ಒಪ್ಕೊಂಡ್ರು, ಜನ ಒಪ್ಕೊಂಡ್ರು, ಖುಷಿ ಪಟ್ಟರು, ಅದೇ ಸಂಭ್ರಮ ಅಷ್ಟೇ. ಸೂಪರ್ ಸರ್. ಅವಾರ್ಡ್ಗೂ ಒಂದು ಪ್ರೋತ್ಸಾಹ ಇದ್ದಂಗೆ, ಓಕೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.